ಹಲೋ ಫ್ರೆಂಡ್ಸ್, ಡೈಲಿ ಭಾಜಿ ಯಾವ್ದು ಮಾಡೋದು, ಅದು ನ್ಯೂಟ್ರಿಷಸ್ಸು ಇರಬೇಕು ಮತ್ತು ಲೋ ಕ್ಯಾಲರೀಸು ಇರಬೇಕು ಅಂತಂದ್ರೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಸ್ಪ್ರಿಂಗ್ ಆನಿಯನ್ಲ ಫಸ್ಟ್ ನಾವು ತಂದು ಕೂಡಲೇ ಫಸ್ಟ್ ಅದನ್ನ ಕ್ಲೀನ್ ಮಾಡೋದು ಅಟ್ಮೋಸ್ಟ್ ವರ್ಸ್ಟ್ ಥಿಂಗ್ ಅನಿಸ್ತೈತಿ. ಯಾಕಂತಂದ್ರೆ ಅದು ಮಳೆಗಾಲದೊಳಗಂತೂ ಭಾಳ ಇದಾಗ್ತೈತಿ. ಸೊ ಕೇರ್ಫುಲ್ಲಾಗಿ ಅದನ್ನು ಕ್ಲೀನ್ ಮಾಡಬೇಕು. ಸೊ ಸಪ್ರೇಟಾಗಿ ನಾ ಕಟ್ ಮಾಡ್ತೇನೆ, ವೈಟ್ ಪಾರ್ಟ್ ಸಪ್ರೇಟ್ ಆ್ಯಂಡ್ ಗ್ರೀನ್ ಪಾರ್ಟ್ ಸಪ್ರೇಟಾಗಿ. ಇದ್ರ ವಿಟಾಮಿನ್ ಸಿ ಇರ್ತೈತಿ, ವಿಚ್ ಹೆಲ್ಪ್ಸ್ ಇನ್ ಇಮ್ಯುನಿಟಿ ಮತ್ತು ಹೆಲ್ದಿ ಸ್ಕಿನ್ನಿಗೆ. ವಿಟಾಮಿನ್ ಎ ಇದು ನಮ್ಮ ಐಗೆ ಭಾಳ ಇಂಪಾರ್ಟೆಂಟ್. ವಿಟಾಮಿನ್ ಕೆ ಇದು ಬೋನ್ ಹೆಲ್ತ್ಗೆ ಮತ್ತು ನಾರ್ಮಲ್ ಬ್ಲಡ್ ಕ್ಲಾಟಿಂಗ್ಗೆ ಹೆಲ್ಪ್ ಮಾಡ್ತೈತಿ. ಫೈಬರ್ ಇದ್ರೊಳಗೆ ಭಾಳ ಇರ್ತೈತಿ, ಅದು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಸಪೋರ್ಟ್ ಮಾಡ್ತೈತಿ ಮತ್ತು ನಮ್ಮ ಗಟ್ ಹೆಲ್ತ್ಗೂ ಭಾಳ ಇಂಪಾರ್ಟೆಂಟ್. ಇದ್ರೊಳಗೆ ಆ್ಯಂಟಿ ಆಕ್ಸಿಡೆಂಟ್ಸ್ ಅದಾವು, ಅವ ನಮ್ಮ ಸೆಲ್ಸ್ ಡ್ಯಾಮೇಜ್ ಆಗೋದ್ರಿಂದ ತಡಿತಾವೆ. ಮಿನರಲ್ಸ್ ಐತಿ, ಪೊಟ್ಯಾಷಿಯಮ್, ಫುಲ್ಲೆಟ್ ಇದು ಸಪೋರ್ಟ್ ಮಾಡ್ತೈತೆ ನಮ್ಮ ಓವರಾಲ್ ಹೆಲ್ತಾಗ. ಇದನ್ನು ನಾವು ಭಾಜಿ, ಫ್ರೈಡ್ ರೈಸ್, ನೂಡಲ್ಸ್, ಆಮ್ಲೆಟ್ಸ್, ಸೂಪ್ ಮತ್ತು ಸಲಾಡ್ಸ್ ಯೂಸ್ ಮಾಡ್ಬೋದು. ಮತ್ತು ಸ್ಪ್ರಿಂಗ್ ಆನಿಯನ್ ಆ್ಯಕ್ಚುಲಿ ಐ ಯೂಸ್ ಟು ಹೇಟ್, ಬಟ್ ಈಗ ನನಗೆ ಅದರದ್ದು ಟೇಸ್ಟ್ ಟೇಸ್ಟ್ ಬಂದಾದ್ಮೇಲೆ ಐ ರಿಯಲಿ ಎಂಜಾಯ್ ಇಟ್. ಯಾಕಂತಂದ್ರಲ್ಲ, ಫಸ್ಟ್ ಅದನ್ನು ನಾವು ಮಾಡೋ ಪ್ರೊಸೆಸ್ ಒಂದು ಸ್ವಲ್ಪ ಡಿಫ್ರೆಂಟ್ ಇರಬೇಕು. ಮತ್ತು ಅದು ನೋಡಿದ ಕೂಡಲಿಲ್ಲ ಅಥವಾ ತಿಂದು ಕೂಡಲಿಲ್ಲ ನಮ್ಗೆ ನಮ್ಮ ತಿನ್ಬೇಕು ಅನ್ನಿಸ್ತೈಬೇಕು ಅಂತಂದ್ರಲ್ಲ ಭಾಜಿ ಬೆಸ್ಟ್ ಅನ್ನಿಸ್ತೈತಿ. ಸೊ ಫಸ್ಟ್ ಅದನ್ನು ಫಸ್ಟನ್ನು ನಾವು ಒಂದು ಸರ್ತಿ ವಾಶ್ ಮಾಡಿರ್ತೇನೆ. ಇನ್ ಕೇಸ್ ಇನ್ ಬಿಟ್ವೀನ್ ಎಲ್ಲರೂ ಒಂಚೂರು ಇದು ಮಣ್ಣಿನ ಕನ್ನ ಅದು ಇರಬಾರ್ದು ಅಂತ ಹೇಳಿ ಅದನ್ನು ಮತ್ತೊಂದು ಸರ್ತಿ ವಾಶ್ ಮಾಡ್ತೇನೆ. ವಾಶ್ ಮಾಡಿ ಒಂದು ಸ್ವಲ್ಪ ಡ್ರೈನ್ ಔಟ್ ಮಾಡಾದ್ಮೇಲೆಲ್ಲ ವಾಟ್ರ್. ಆಮೇಲೆ ನಾವೀಗ ಕುಕ್ಕಿಂಗ್ ರೆಡಿ ಆದ್ವಿ, ಆಯಿಲ್ ಹಾಕಬೇಕು. ಸೇಮ್ ಆ್ಯಸ್ ಯೂಶ್ವಲ್ ನಾವು ಬಾಕಿ ಎಲ್ಲ ಹೆಂಗೆ ಮಾಡ್ತೀವಿ ಹಂಗೆ. ಇದ್ರೊಳಗೆ ಭಾಳ ಸ್ವಲ್ಪ ಐಟಮ್ಸ್ ಬೇಕು. ಸಾಸಿವೆ, ಜೀರಿಗೆ, ಎಳ್ಳ ಮತ್ತು ಹಿಂಗೆ ಹಾಕಿದ್ಮೇಲೆಲ್ಲ ಸ್ವಲ್ಪ ಫ್ಲೇಮ್ ಸ್ವಲ್ಪ ಕಡಿಮೆ ಮಾಡಿದ್ನಿ ನಾನು. ಯಾಕಂದರೆ ಹಿಂಗೆ ಹೊತ್ತಬಾರ್ದಲ್ಲ, ಅದಕ್ಕೆ ಹಿಂಗೆ ಹಾಕಿದ್ಮೇಲೆ ಸಾಸಿವೆ ಚಟ್ಪಟ್ ಅಂದ್ಮೇಲಲ್ಲ ಇದ್ರೊಳಗೆ ಬರೀ 3 ಇಂಗ್ರೀಡಿಯೆಂಟ್ಸ್ ಬೇಕಾಗ್ತಾವೆ. ಇನ್ನೊಂದು ತೊಗರಿಬೇಳೆ ಒಂದು ಬೇಕಾಗ್ತೈತೆ, ಅದು ಬಿಟ್ಟರೆ ಏನೂ ಇಲ್ಲ. ಸೊ ಫಸ್ಟ್ ನಾ ಇದ್ರೊಳಗೆ ಕರ್ಬೇವು ಹಾಕಿದ್ನಿ. ಆ್ಯಕ್ಚುಲಿ ಇದ್ರೊಳಗೆ ಕರ್ಬೇವು ಹಾಕೋದಿಲ್ಲ, ಬಟ್ ನಂಗೆ ಏನೋ ಅದು ನನಗೆ ಹ್ಯಾಬಿಟ್ ಆಗಿಬಿಟ್ಟೈತಿ. ಈಚ್ ಆ್ಯಂಡ್ ಎವ್ರಿಥಿಂಗ್ ಒಳಗೆ ನಂಗೆ ಕರ್ಬೇವು ಹಾಕಿದ್ರೆ ಸ್ಮೆಲ್ ಅದ್ರ ಅರೋಮಾ ಅಥವಾ ಈಚ್ ಭಾಜಿ ಒಳಗೆ ಇರಬೇಕಂತ ಅನಿಸ್ತೈತಿ. ಆಮೇಲೆ ಚಿಲ್ಲಿ ಹಾಕಿದ್ನಿ. ಆಮೇಲೆ ಲಾಸ್ಟಿಗೆ ಏನಂತಂದ್ರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಆಮೇಲೆ ಫಸ್ಟ್ ಒಂದು ನಾವು ವೈಟ್ ಪಾರ್ಟ್ ಹೆಂಗೆ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕಿದ್ದೇನೆ. ಆಮೇಲೆ ಫಸ್ಟ್ ಅದು ಎಲ್ಲ ಕಡೆಯಿಂದ ಚೆನ್ನಾಗಿ ಬೆಂದು ಆದಮೇಲೆಲ್ಲ ನೆಕ್ಸ್ಟ್ ನಾವು ಗ್ರೀನ್ ಕಲರ್ ಪಾರ್ಟ್ ಹಾಕಬೇಕು. ನೀವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಈಗ ಹಾಕಿದ್ರು ನಡಿತೈತಿ, ಇಲ್ಲ ಫಸ್ಟ್ ಹಾಕಿದ್ರು ನಡಿತೈತಿ. ನಾವು ಒಂಚೂರು ಶುಗರ್ ಹಾಕಿದ್ದೇನೆ, ಜಸ್ಟ್ ಹಂಗೆ ಒಂದಿಷ್ಟು ಕಾಳು ಹಾಕಿದಂಗೆ. ಯಾಕಂತಂದ್ರಲ್ಲ ಇದು ಜಲ್ದಿ ಕುಕ್ ಆಗ್ತೈತಿ. ಮತ್ತು ಈಗ ನಾ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ನಿ. ಆಮೇಲೆ ಯಾವುದೂ ಅಡುಗೆ ಒಳಗಲ್ಲ ಖಾರ, ಉಪ್ಪು, ಹುಳಿ ಮತ್ತು ಸ್ವೀಟ್ ಕರೆಕ್ಟ್ ಇರಬೇಕು ಪ್ರಪೋರ್ಷನ್. ಇದ್ರೊಳಗೆ ಹುಳಿ ಇರೋದಿಲ್ಲ, ಬಟ್ ಆನಿಯನ್ ಇದ್ರೊಳಗಲ್ಲ ಏನೋ ಒಂಥರ ಟೇಸ್ಟ್ ಇರ್ತೈತಿ. ಅದರ ಅರೋಮಾ ಭಾಜಿ ಮಾಡಬೇಕಾದ್ರೆ ಅದರ ಅರೋಮಾ ಅಂತೂ ಫುಲ್ ಹೌಸ್ ಒಳಗೆಲ್ಲ ಕಡೆ ಹೋಗಿರ್ತೈತಿಲ್ಲ, ಎಲ್ಲರಿಗೂ ಟೆಂಪ್ಟ್ ಮಾಡ್ತೈತೆ ಅದು ತಿನ್ಬೇಕಂತ ಹೇಳಿ. ಸೊ ಇದು ಕುಕ್ ಆದಮೇಲೆಲ್ಲ ಗ್ರೀನ್ ಪಾರ್ಟ್ ಏನು ಉಳಿದಿರ್ತೈತಲ್ಲ ಅದನ್ನ ಹಾಕಬೇಕು. ಇಲ್ಲಿ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನಂದ್ರಲ್ಲ, ಇಲ್ಲಿ ಅವಸರ ಮಾಡಬಾರ್ದು. ಯಾಕಂತಂದ್ರೆ ಅದು ಗ್ರೀನ್ ಪಾರ್ಟ್ ಏನಿರ್ತೈತಲ್ಲ ಜಲ್ದಿ ಕುಕ್ ಆಗೋದಿಲ್ಲ. ಸೊ ಇದನ್ನು ಭಾಳಷ್ಟು ಚೆನ್ನಾಗಿ ರೋಸ್ಟ್ ಮಾಡಬೇಕಾಗ್ತೈತಿ. ಈಗ ಹಿಂಗೆ ರೋಸ್ಟ್ ಮಾಡಬೇಕಾದ್ರೆಲ್ಲ ಒಂದು ಸ್ವಲ್ಪ ನೀರು ಬಿಡ್ತೈತಿ. ಮತ್ತು ಇಷ್ಟು ಫುಲ್ಲಾಗಿದ್ದು ಭಾಜಿ ಬರ್ಬರ್ತಾ ರೋಸ್ಟ್ ಮಾಡಿ ಆದಮೇಲೆಲ್ಲ ಅದು 1/4 ಆಗ್ತೈತಿ, ಅಥವಾ ಮೋರ್ ದೆನ್ ಅಂದರೆ ಲೆಸ್ ದೆನ್ ಹಾಫು ಆಗ್ತೈತಿ. ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಬೇಕು. ಈ ಟೈಮ್ದಾಗ ಒಂಚೂರು ಸಾಲ್ಟ್ ಹಾಕಿದ್ರು ಓಕೆ, ಜಲ್ದಿ ಕುಕ್ ಆಗ್ತೈತಿ. ಇಷ್ಟ ಮಾಡಿ ಎಲ್ಲ ಕಡೆ ಅದು ಚೆನ್ನಾಗಿ ಏನಾಗಬೇಕು, ಎಲ್ಲ ಕಡೆ ಬೇಯಬೇಕು. ಆಮೇಲೆ ಅದ್ರದ್ದು ಕುಕ್ ಹಾಕಿಲ್ಲ ಅದು ಹಿಂಗೆ ನಾವು ಅದನ್ನು ಒಂದು ಲೀಫ್ ಹಿಂಗೆ ಟಚ್ ಮಾಡಿದ್ರೆ ಗೊತ್ತಾಗ್ತೈತೆ ಅದು ಕುಕ್ ಆಗೈತೆ ಇಲ್ಲೋ. ಆಮೇಲೆ ಇದನ್ನು ರೋಸ್ಟ್ ಮಾಡ್ಬೇಕಂತಂದ್ರಲ್ಲ ಒಟ್ಟು ಬೇಸರ ಅಂತೂ ಮಾಡ್ಕೋದಿಲ್ಲ. ಯಾಕಂತಂದ್ರೆ ಇದೆಷ್ಟು ಚಂದ ರೋಸ್ಟ್ ಆಗ್ತೈತಲ್ಲ ಅಷ್ಟು ಚಂದ ಭಾಜಿ ನಮಗೆ ಸಿಗ್ತೈತಿ. ನೋಡಿರಿ ವಾಟ್ರ್ ಕಂಟೆಂಟ್ ಹೆಂಗೆ ಬಿಟ್ಟಿದ್ದು. ಮತ್ತೊಂದು ಸ್ವಲ್ಪ ಆ್ಯಕ್ಚುಲಿ ಒಂದು ಸ್ವಲ್ಪ ನಾವು ಅದನ್ನು ಡ್ರೈನ್ ಔಟ್ ಮಾಡಿದ್ರು ಒಂಚೂರು ವಾಟ್ರ್ ಅಂತೂ ಇರ್ತೈತಿ. ಈಗ ಸಾಲ್ಟ್ ಹಾಕಿದ್ದೆ ನಾನು. ಸಾಲ್ಟ್ ಹಾಕಿ ಆದಮೇಲೆಲ್ಲ ಮತ್ತು ಇನ್ನೊಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಭಾಜಿ ರೆಡಿ ಆಯ್ತು. ಇಲ್ಲ ಇನ್ನೂ ಆಗಿಲ್ಲ. ಯಾಕಂದರೆ ಆ್ಯಕ್ಚುಲಿ ಮೇನ್ ಪಾರ್ಟ್ ಬಂದ ಇದೆ. ಈ ತೊಗರಿಬೇಳೆ ಆಲ್ರೆಡಿ ನಾನು ಕ್ಲೀನ್ ಮಾಡಿ ಅದನ್ನ ಸ್ವಲ್ಪ ವಾಶ್ ಮಾಡಿ ಇಟ್ಟಿದ್ನಿ. ಅದು ಫುಲ್ಲಿ ಡ್ರೈ ಆಗೈತಿ. ಈಗ ನಾನು ಡ್ರೈಡ್ ಬೇಳೆನ ಹಾಕಾಕತ್ತೇನು. ಇದು ಮೇನ್ ಇದ್ರೊಳಗೆ
ಇದು ಫುಲ್ಲಿ ನಮಗೆ ಎಷ್ಟು ಬೇಕಂತ ಗೊತ್ತಾಗ್ತೈತಿ. ಆದ್ರೆ ನಾವು ಒಂದೊಂದು ಬೈಟ್ ತಿನ್ಬೇಕಾದ್ರೆ ಅದು ಬರಬೇಕು ಕಾಳು ಆ ಥರ. ಸೊ ನಾವು ಇದನ್ನ ಇಷ್ಟು ಭಾಳ ಇಲ್ಲ, 1-2 ಸ್ಪೂನ್ ಹಾಕಿದೆ ನಾನು, ಟೀ ಸ್ಪೂನ್ 1.5 ಟೀ ಸ್ಪೂನ್ ಹಾಕಿದ್ದೇನು. ಸೊ ಇದನ್ನು ಹಾಕಿದ್ಮೇಲೆ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗ್ತೈತಿ. ಅದೆಲ್ಲ ಕುಕ್ ಆಗ್ಬೇಕು. ಬ್ಯಾಳೆ ಹೆಂಗೆ ಕುಕ್ ಆಗ್ಬೇಕಂದ್ರಲ್ಲ, ಬ್ಯಾಳಿದ ಕಟ್ಟು ಇದ್ರೊಳಗೆ ಬಿಡಬೇಕು. ಅದಕ್ಕೆ ನಾನು ಒಣ ಕಾಳು ಹಾಕ್ಕೊಂಡ್ಬಿಡ್ತೇನೆ. ಅದು ಕಟ್ಟು ಬಿಟ್ರನಲ್ಲ ಅದಕ್ಕೆ ಇದು ಉಳ್ಳಾಗಡ್ಡಿ ಭಾಜಿ ಜೊತೆ ಅದು ಮಿಕ್ಸ್ ಆಗಿ ಅದು ಒಂದು ಏನಂತಾರೆ ಕಟ್ಟು ಬೀಳ್ತೈತಿ. ಅದು ಕಟ್ಟು ಇಂಪಾರ್ಟೆಂಟ, ಅದು ನಿಮಗೆ ಭಾಳ ಟೇಸ್ಟ್ ಕೊಡ್ತೈತಿ ಇದ್ರೊಳಗೆ. ಸೊ ನಾನು ಅದು ಬ್ಯಾಳೆ ಕುಕ್ ಆಗ್ಬೇಕಂದ್ರಲ್ಲ 1.5 ಗ್ಲಾಸ್ ಆಫ್ ವಾಟ್ರ್ ಹಾಕಿದ್ದೇನು. ಸೊ ಅದು ಬ್ಯಾಳೆ ಕುಕ್ ಆಗಬೇಕು. ಮತ್ತು ಕನ್ಸಿಸ್ಟೆನ್ಸಿ ಹೆಂಗಿರ್ಬೇಕಂತಂದ್ರಲ್ಲ, ಆನಿಯನ್ ಭಾಜಿ ಕೆಳಗೆ ನೀರು ಇರಬೇಕು, ಒಂಚೂರು ಇರಬೇಕು, ಭಾಳು ಇರಬಾರ್ದು. ಸೂಪಿ ಭಾಜಿ ಆ ಟೈಪು ಏನಿಲ್ಲ, ವಾಟ್ರ್ ಇರ್ಬೇಕು ಕಂಟೆಂಟ ಖರೆ. ಇದೆಷ್ಟೆಲ್ಲ ಇಂಕೊಂಡಾದ್ಮೇಲೆ ಇಷ್ಟು ಇದಕ್ಕಿಂತ ಕಡಿಮೆ ಆದರೂ ನಡಿತೈತಿ. ಈಗ ಬ್ಯಾಳೆ ನೋಡಿ ನಾವು ಚೆಕ್ ಮಾಡಬೇಕು. ಬ್ಯಾಳೆ ಏನಿರ್ತೈತಲ್ಲ ಫುಲ್ಲಿ ಹಂಗಂತೇಳಿ ನಾವು ಬೇಳೆ ಸಾರ್ಗದು ಮಾಡ್ತಿರಲ್ಲ ಆ ಥರ ಅಗದಿ ಸ್ಮ್ಯಾಶಿ ಆಗುವಂಗೆ ಬೇಳೆ ಇರಬಾರ್ದು. ಬಟ್ ಸ್ಟಿಲ್ ಗಟ್ಟಿ ಇರಬೇಕು, ಆದರೆ ಫುಲ್ಲಿ ಬಾಯ್ಲ್ ಆಗಿರಬೇಕು ಹಂಗೆ. ಆಮೇಲೆ ಇಷ್ಟು ಕನ್ಸಿಸ್ಟೆನ್ಸಿ ಬಂದಮೇಲೆ ನೀವು ಆಫ್ ಮಾಡ್ಬೋದು. ಬೇಕಂದ್ರೆ ಇನ್ನೊಂದು ಚೂರು ಅದನ್ನು ಇದು ಮಾಡ್ಬೋದು. ನಾನು ಇದನ್ನು ಮೊಸರು ಜೊತೆ ತಿಂತೇನೋ, ಚಪಾತಿ ಜೊತೆ ಬೆಸ್ಟ್ ಅನ್ನಿಸ್ತೈತಿ, ರೊಟ್ಟಿ ಜೊತೆನೂ ಚಲೋ ಅನ್ನಿಸ್ತೈತಿ. ಇದನ್ನು ಮಾಡಿದ್ರಲ್ಲ ಫುಲ್ ಭಾಜಿ ಅಂತೂ 2 ನಿಮಿಷ ಖಾಲಿ ಆಗ್ತೈತೆ. ನಾನು ರೈಸಿಗೆ ಏನು ಸಪ್ರೇಟ್ ಮಾಡೋದಿಲ್ಲ, ಯಾಕಂದ್ರೆ ರೈಸ್ ಜೊತೆನೂ ಇದಿಷ್ಟು ಚಂದ ಬರ್ತೈತಲ್ಲ, ಇದ್ರ ಜೊತೆ ನೀವು ಒಂಚೂರು ಹಾಲು ಹಾಕ್ಕೊಂಡು ತಿಂದರು ಅಂತೂ